ಅಂತೂ ಇಂತೂ ನಾವು ಮುಂಬೈ ಮಾರ್ಕೆಟಿಗೆ ಬಂದು ಅನ್ಲೋಡ್ ಮಾಡೋದಕ್ಕೆ ಬಿಟ್ಬಿಡ್ವಿ. ಇನ್ನೇನು 2 ಗಂಟೆಗೆ ಖಾಲಿ ಆಗೋಗುತ್ತೆ. ಅಲ್ಲಿ ಅಷ್ಟೊತ್ತಿಗೆ ನಾವು ಊಟ ಮಾಡ್ಕೊಂಬರೋಣ ಅಂತೇಳಿ ಚಪಾತಿ ಮತ್ತು ಪಲ್ಯ ಎಲ್ಲ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ. ರೈಸ್ ಎಲ್ಲ ಕೂಡ ಅದೆಲ್ಲ ಆದಮೇಲೆ ಬೆಳಗ್ಗೆನೆ ಟೈರ್ ಪೌಡ್ರಿಂಗು ಮತ್ತು ಲೈನರ್ ಎಲ್ಲ ಚೆಕ್ ಮಾಡ್ಸೋಣ ಅಂತೆಲ್ಲ ಬಿಚ್ಚಿಸ್ತಾ ಇದ್ವಿ ನಾವು ಮತ್ತು ತೌಫಿಕ್ ಅಣ್ಣವರು. ಅವ್ರ ಗಾಡಿ ಅಲ್ಲಿ ಹಾಕಿದ್ದಾರೆ ಬೇರೆ ಕಡೆ ಅಲ್ಲಿ ಪಾರ್ಕಿಂಗಲ್ಲಿ. ಮತ್ತು ಇಲ್ಲಿ ಟೈರ್ ಎಲ್ಲ ಪೌಡ್ರಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ ಮತ್ತು ಲೈನರ್ ಎಲ್ಲ ಕೂಡ ತೆಗಿಸ್ತಾ ಇದ್ದೀನಿ ನೋಡಿ. ಲೈನರ್ ಎಲ್ಲ ಇನ್ನೇನು ಸ್ವಲ್ಪ ತಿದ್ದಿದ್ರೆ ಎಲ್ಲ ಹಾಳಾಗಿ ಹೋಗ್ಬಿಡವು, ರಿವಿಟ್ ಎಲ್ಲ ಹೊಡೆದು. ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ 55,000 ಕಿಲೋಮೀಟ್ರಿಗೆ ಬಿಚ್ಚಿಸಿದೆ. ಕರೆಕ್ಟಾಗಿ ಅವ್ರು ಲೈನರ್ ಕರೆಕ್ಟಾಗಿ ಸೌದಿದ್ವು. ಇನ್ನೂ ಹಂಗೆ ಸವಿಯಾಗಿ ಬಿಟ್ಟಿದ್ದಿದ್ರೆ ಇನ್ನೂ ಹಾಳಾಗವು. ಟೈರೆಲ್ಲ ಕೂಡ ಪೌಡ್ರಿಂಗು ಒಂದೇ ಸರಿ ಮಾಡಿಸೋಣ ಅಂಥೇಳಿ ಎಲ್ಲ ಒಂದೇ ಸರಿನೇ ಮಾಡಿಸ್ತಾಯಿದ್ದೀನಿ. ಇನ್ನೇನು ಬಿಚ್ತೀವಿ ಅಂಥೇಳಿ ಅಲ್ಲಿ ಬಾಡಿಯಲ್ಲಿ 1-2 ಬೋಲ್ಟು ಮತ್ತು ಅದು ಇವು ಎಲ್ಲ ಹಾಕ್ಸ್ತಾಯಿದ್ದೀನಿ. ಮತ್ತು ಇವಕ್ಕೂ 1-2 ಬೋಲ್ಟ್ ಹೋಗಿದ್ವು. ಆ 2 ಬೋಲ್ಟು ಎಲ್ಲ ಹಾಕ್ಸಿ ಮತ್ತು ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸಿ ಲೈನರ್ ಎಲ್ಲ ನೋಡಿ ಎಲ್ಲ ಬಿಚ್ಕೊಂಡು ತಗೊಂಬಂದಿದ್ದೀವಿ. ಇನ್ನೇನು ಹೊಡಿಯೋಕ್ಕೆ ಕೊಡಬೇಕು. ಕರೆಕ್ಟಾಗಿ ನಾವು ನೋಡ್ಕೊಂಡಿದ್ದೀವಿ. ಇಲ್ಲ ಅಂದಿದ್ದರೆ ರಿವಿಟ್ ಎಲ್ಲ ಹೊಡೆದ್ಬಿಡವು ಮತ್ತು ಡ್ರಮ್ ಎಲ್ಲ ಹಾಳಾಗಿರೋದು ನೋಡಿ. ಫ್ಲಾಪ್ ಎಲ್ಲ ಕೂಡ ಡಬಲ್ ಹಾಕ್ಸಿದ್ವಿ. ಅವ್ಯಾವು ಹೊಸಾಗಿ ಬಿಡ್ತಾ ಇರೋವೆಲ್ಲ ಕೂಡ ಸಣ್ಣ ಫ್ಲಾಪು, ಅದಕ್ಕೆ ಅಂತ. ಲೈನರ್ ಎಲ್ಲ ಕೂಡ ಫ್ರಂಟಿನವು ಬ್ಯಾಕಿನವು ಎಲ್ಲ ತೆಗೆದುಕೊಂಬಂದು ಮತ್ತು ಇಲ್ಲಿ ಲೈನರ್ ಹೊಡಿಯೋದು ಶುರು ಮಾಡಿದ್ದಾರೆ ನೋಡಿ. ಈ ರೀತಿ ಇಟ್ಟು ಲೈನರ್ಗೆಲ್ಲ ಹೊಡಿತಾ ಇರ್ತಾರೆ. ರಿವಿಟ್ ಹಾಕಿ ಕ್ಲೀನಾಗಿ ಕೂರಿಸ್ತಾರೆ ಇವನ್ನೆಲ್ಲ ಕೂಡ ಬ್ರೇಕ್ ಶೂ ಅಂತಾರೆ. ಇವು ಮೇಲ್ಗಡೆ ಹೊಡಿತಾ ಇರೋದು ಲೈನರ್ ಹಾಕ್ಸಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಹಾಕ್ಸ್ಬೇಕು. ಇಲ್ಲ ಅಂದರೆ ಅವು ಬೇಗ ಹಾಳಾಗೋದು, ಇಲ್ಲಾಂದರೆ ರನ್ನಿಂಗಲ್ಲಿ ಪ್ರಾಬ್ಲಮ್ ಬರ್ತವೆ. ನಾನು ಹಾಕ್ಸಿದ್ದು ಈ ಬಾಕ್ಸ್ ನೋಡಿದ್ರಲ್ಲ, ಇದೇ ಹಾಕ್ಸಿದ್ದು. ಅವೆಲ್ಲ ಕೂಡ ಡ್ರಮ್ ಎಲ್ಲ ಫೇಸಿಂಗ್ ಎಲ್ಲ ಮಾಡಿಸಿ ಕ್ಲೀನಾಗಿ ಕೂರಿಸಿದ್ದೀವಿ. ಇನ್ನೇನು ಅದು ಫೇಸಿಂಗ್ ಆಗಿದ ತಕ್ಷಣವೇ ಈಗ ಲೈನರ್ ಎಲ್ಲ ಕೂರಿಸಿದಾರಲ್ಲ ಅದ್ರ ಮೇಲೆ ಹಾಕ್ತಾರೆ. ಬ್ಯಾಕಿನವೆಲ್ಲ ಫಿಟ್ ಮಾಡಿದ್ರು, ಈಗ ಫ್ರಂಟಿನವೆಲ್ಲ ಬಿಚ್ಚಿದ್ದಾರೆ. ಇನ್ನೇನು ಇವನು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಗಾಡಿನೆಲ್ಲ ಕೂಡ. ಅಷ್ಟೊತ್ತಿಗೆ ನಾನು ಒಂದು ಟೀ ಕುಡ್ಕೊಂಬರೋಣ ಅಂತೇಳಿ ಇಲ್ಲೇ ಟೀ ಕುಡಿಯೋಣ ಅಂತ ನಮ್ಮ ತೌಫಿಕ್ ಅಣ್ಣವ್ರಿಗೂ ಕರ್ಕೊಂಬಂದೆ. ಟೀ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿ ಹೊಟ್ಟೆ ಬೇರೆ ಹಸಿತಿತ್ತು. ಹೊಟ್ಟೆ ತುಂಬ ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಅಕ್ಕಿ ರೊಟ್ಟಿ ಮತ್ತು ಚಿಕನ್ನು ತಾಲಿ ಟೈಪ್ ಕೊಡ್ತಾರೆ. ಇದು ತುಂಬ ಚೆನ್ನಾಗಿತ್ತು. ನಮ್ಮ ತೌಫಿಕ್ ಅಣ್ಣವರು ಮೀನು ಊಟ ತಗೊಂಡಿದ್ರು. ನಾನು ನೋಡಿದ್ರೆ ಇದು ಚಿಕನ್ನು ಮತ್ತು ಅಕ್ಕಿ ರೊಟ್ಟಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಲೈನರು ಮತ್ತು ಪೌಡ್ರಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ನಮ್ಮ ಗಾಡಿಯಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಅಂದರೆ ಈ ಬ್ಲೇಡ್ ಸೆಟ್ಗೆ ಸಪೋರ್ಟಾಗಿ ಈ ಬುಷ್ಗಳು ಬರ್ತಾವಲ್ಲ, ಆ ಪಿನ್ನ ಒಳಗಡೆ ಇರ್ತವೆ. ಆ ಬುಷ್ಗಳೇನಾದರೂ ಸ್ವಲ್ಪ ಹಾಳಾಗೋಗಿದ್ರೆ ಅವನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಮ್ಮ ಟೈರು ಇದೇ ಟ್ರಿಪ್ಪಲ್ಲೇ ತಿನ್ನೋದು ಶುರು ಆಯಿತು. ಕರೆಕ್ಟ್ ಟೈಮಿಂಗ್ ನೋಡ್ಕೊಂಡಿದ್ದೆ. ಇನ್ನೇನು ಬಾಂಬೆಗೆ ಹೋಗಿ ಮಾಡಿಸೋಣ ಅಂತೇಳಿ ಇಲ್ಲೇ ಮಾಡಿಸ್ತಾಯಿದ್ದೀನಿ ಎಲ್ಲ ಕೆಲಸನೂ. ಅವು ಏನಾಗ್ತವೆ ಅಂದರೆ ಬುಷ್ಗಳೆಲ್ಲ ಸೌದಿರ್ತವೆ. ಅವು ಸೌದಿದ್ರೆ ಏನಾಗುತ್ತೆ ಅಂದರೆ ಟೈರ್ಗಳು ತಿನ್ನೋದು ಅವು ಇವು ಆಗ್ತಾ ಇರ್ತವೆ ನೋಡಿ. ಇವೆಲ್ಲ ಬಿಚ್ಚಿದ್ದಾರೆ. ಇವೆಲ್ಲ ಕೂಡ